ಹಾಯ್ ಸ್ಟೂಡೆಂಟ್ಸ್, ಹಾಯ್ ಎವ್ರಿವನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಈ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಸಿ ಇ ಟಿ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. 2006ರಿಂದ 2021ರವರೆಗಿರ್ತಕ್ಕಂಥ ಒಂದು ಕ್ವಶನ್ಸನ್ನು ಒಂದು ಸಿಂಪ್ಲೆಸ್ಟ್ ಮೆಥಡಲ್ಲಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಸ್ ಮಕ್ಕಳೇ, ವಿಲ್ ಬಿಗಿನ್ ವಿತ್ ಕ್ವಶನ್ ನಂಬರ್ 1. ಇದುವರೆಗೆ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್ ಮಕ್ಕಳೇ, ಸೊ ನೋಡಿ, ಇಫ್ ಎಸ್ ಎನ್ ಈಕ್ವಲ್ ಟು ಇದೆ, ಕ್ವಶನ್ ಏನು ಕೇಳಿದಾನೆ, 6 ಟೈಮ್ಸ್ ಆಫ್ ಎಸ್ ಎನ್ ಅಂತ ಇದೆ. ಕೊಟ್ಟಿರ್ತಕ್ಕಂಥ ಕ್ವಶನ್ನು ಎಸ್ ಎನ್ ಅಂತ ಇದೆ, ಇಲ್ಲಿ ಕೇಳಿರೋದು 6 ಎಸ್ ಎನ್. ಹೀಗಾಗಿ ಇದಕ್ಕೆ 6ಇಂದ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಏನು ಬರುತ್ತೆ ನೋಡಿ. ಸೊ 6ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ 6, ಇಲ್ಲಿ 6 ಇದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 6, ಇಲ್ಲಿ 6. ಸೊ ನೆಕ್ಸ್ಟ್ ಸೀರೀಸ್ ಏನು ಬಂತು ಇವಾಗ, 6 6 ಎನ್ ಸೀರೀಸು ಜಸ್ಟ್ 1/11 ಅಂತ ಬರೀತೀನಿ. ಮೊದಲೇದು, ಎರಡನೇದು 6/11 ಇಂಟು 16 ಪ್ಲಸ್ ಸೊ ಆನ್ ಅಪ್ ಟು ರೈಟ್. ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ಸಿಂಪಲ್ ಶಾರ್ಟ್ಕಟ್ ಇದೆ, ಅದು ವೆರಿಫಿಕೇಷನ್ ಮೆಥಡ್ ಅಂತ ಕರಿ. ಈ ಕಾನ್ಸೆಪ್ಟನ್ನು ಬಹಳ ಟಾಪಿಕ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿ, ಎಕ್ಸ್ಪ್ಲೇಷನ್ ಭಾಳ ಟೈಮ್ ತಗೋತೆ, ಬಟ್ ಸಾಲ್ವ್ ಮಾಡಬೇಕಾದ್ರೆ ಲಿಟ್ರಲಿ ಸಿಂಪಲ್ಲಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ನೋಡಿ ಏನಾಗುತ್ತೆ, ಇವಾಗ ಇದು 6 ಎಕ್ಸ್ ಎನ್ ಬಂತು ಇವಾಗ ಗಿವನ್ ರೈಟ್. ಇದ್ರದ್ದು ಎಲ್ ಎಚ್ ಎಸ್ ಪಾರ್ಟ್ ಅಂತ ಅನ್ಕೋತೀನಿ ನಾನು. ಎಲ್ ಎಚ್ ಎಸ್ ಪಾರ್ಟ್, ಎಲ್ ಎಚ್ ಎಸ್ ಅಂದರೆ ಸೊ ಈ ಪಾರ್ಟ್ ಫಾರ್ ಎನ್ ಈಕ್ವಲ್ ಟು 1. ಎನ್ ಈಕ್ವಲ್ ಟು 1 ಅಂದರೆ ಮೊದಲನೇ ಟರ್ಮ್, ಫಸ್ಟ್ ಟರ್ಮ್. ಎಸ್ ಎನ್ ಏನಾಗಿದೆ ಇಲ್ಲಿ 1/11 ಆಗಿದೆ. ಎಲ್ ಎಚ್ ಎಸ್ 1/11 ಆಗಿದೆ. ಓಕೆ, ಇವಾಗ ಏನು ಮಾಡ್ತೀನಿ, ಸೊ ಇದರದ್ದು ಆನ್ಸರ್ ದಿಸ್ ಈಸ್ ಈಕ್ವಲ್ ಟು ಅಂತ ಏನಿದೆ ಅಲ್ಲ, ಅದು ಆಪ್ಷನ್ಸಲ್ಲಿ ಇದೆ. ಎನ್ ಈಕ್ವಲ್ ಟು 1 ಹಾಕಿದಾಗ ಯಾವ ಆಪ್ಷನ್ 1/11 ಕೊಡುತ್ತಲ್ಲ ಅದು ಸರಿಯಾದಂಥ ಉತ್ತರ. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ ಏನಾಗುತ್ತೆ, ಎಲ್ಲ ಆಪ್ಷನ್ಸ್ ನೋಡಿ ಏನಿದೆ 1 ಹಾಕಿ 5 ಇಂಟು 1 5 5 ಮೈನಸ್ 4 1 ಡಿವೈಡ್ ಬೈ 5 11 ಪ್ಲಸ್ 6 ಏನಾಗುತ್ತೆ, ಮತ್ತು ಇದು 1/11 ಆಗಿಬಿಡುತ್ತೆ, ಕರೆಕ್ಟ್ ಇರ್ಬೋದು. ಮತ್ತು ಇಲ್ಲಿ 1 ಹಾಕಿ 1 ಡಿವೈಡ್ ಬೈ 11 ಆಗುತ್ತೆ. ಇಲ್ಲೂ 1 ಹಾಕಿ 2 ಇಂಟು 1 2 ಮೈನಸ್ 1 ಆಗುತ್ತೆ, 1 ಡಿವೈಡ್ ಬೈ 11 ಆಗುತ್ತೆ. ಇದು ಕೂಡ ರೈಟ್, ಇದು ಕೂಡ 1/11 ಆಗುತ್ತೆ. ಅಂದರೆ ಒಟ್ಟಾರೆ ಈ ಎನ್ ಈಕ್ವಲ್ ಟು 11 ವರ್ಕ್ ಆಗಲಿಲ್ಲ. ಸಾರಿ, ಎನ್ ಈಕ್ವಲ್ ಟು 1 ಹಾಕಿದಾಗ ವರ್ಕ್ ಆಗಲಿಲ್ಲ. ಸೊ ಐ ವಿಲ್ ಟ್ರೈ ವಿತ್ ಎನ್ ಈಕ್ವಲ್ ಟು 2 ನಾವು. ಫಾರ್ ಎನ್ ಈಕ್ವಲ್ ಟು 2 ಏನಾಗುತ್ತೆ ನೋಡಿ, ಇವಾಗ ಎನ್ ಈಕ್ವಲ್ ಟು 2 ಹಾಕಿದಾಗ ಅಂದ್ರೆ ಅರ್ಥ ಎನ್ ಈಕ್ವಲ್ ಟು ಮೀನ್ಸ್ ಎಷ್ಟು ಅಂದರೆ ಏನು ರೀ ಇದು. ಸೊ ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್, ಇವಾಗ ಇವೆರಡನ್ನು ಕೂಡಿಸಿ, ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮ್ ಇವೆರಡನ್ನು ಕೂಡಿಸಿ ಏನಾಗುತ್ತೆ ನೋಡಿ, 1/11 ಪ್ಲಸ್ 6 ಟೈಮ್ಸ್ ಆಫ್ 11 ಇಂಟು 16. ಎಲ್ ಸಿ ಎಮ್ ಏನಾಗುತ್ತೆ ಇದರದ್ದು, ಸೊ 11 ಇಂಟು 16 ಅಂತ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿ ಇದಕ್ಕೆ 16, ಇದೇನಾಗುತ್ತೆ ಇದು 1. ಸೊ 16 ಪ್ಲಸ್ 6 ವಿಚ್ ಮೀನ್ಸ್ 22 ಡಿವೈಡ್ ಬೈ 11 ಟೈಮ್ಸ್ ಆಫ್ 16. ಕ್ಯಾನ್ಸಲ್ ಮಾಡಿ, 11 1 ಜಾ 11 2 ಜಾ ಅಂದರೆ 2 ಡಿವೈಡ್ ಬೈ 16 ವಿಚ್ ಮೀನ್ಸ್ 1/8 ಅಂತ ಆಗುತ್ತೆ. ಓಕೆ, ಅಂದರೆ ಎನ್ ಈಕ್ವಲ್ ಟು 2 ಹಾಕಿದಾಗ 1/8 ಬಂತು. ಈಗ ಆಪ್ಷನ್ಸಲ್ಲಿ ಟ್ರೈ ಮಾಡ್ತೀನಿ, ಯಾವ ಆಪ್ಷನ್ಸ್ಗೆ ಎನ್ ಈಕ್ವಲ್ ಟು 2 ಹಾಕಿದಾಗ 1/8 ಕೊಡುತ್ತಲ್ಲ ಅದು ಸರಿಯಾದಂಥ ಉತ್ತರ. ಎಸ್ ಮಕ್ಕಳೇ, ಸೊ ಆಪ್ಷನ್ ಎ ಟ್ರೈ ಮಾಡಿ. 5 2 ಜಾ 10 ಆಗುತ್ತೆ, 10 ಮೈನಸ್ 4 ಅಂದರೆ 6 ಡಿವೈಡ್ ಬೈ 5 2 ಜಾ 10 10 ಪ್ಲಸ್ 6 ಅಂದರೆ 16 ಆಗುತ್ತೆ. ಸೊ 2 ಇಂದ ಕ್ಯಾನ್ಸಲ್ ಮಾಡಿದಾಗ 2 3 ಜಾ 2 8 ಜಾ 3/8 ಆಗುತ್ತೆ. ಅಲ್ಲ, ಇಲ್ಲಿ ಅಂದರೆ 2 ಹಾಕಿ 2 ಡಿವೈಡ್ ಬೈ, ಸೊ 5 2 ಜಾ 10 10 ಪ್ಲಸ್ 6 ಅಂದರೆ 16 ಆಗುತ್ತೆ. 2 1 ಜಾ 2 8 ಜಾ ಅಂದರೆ 2/8 ಬಂತು. ಸರಿ, ಏನೋ 1/8 ಬಂತು. ದ್ಯಾಟ್ಸ್ ವೈ ಆಪ್ಷನ್ ಬಿ ಸರಿ ಇರ್ಬೋದು. ರಿಮೈನಿಂಗ್ ಆಪ್ಷನ್ ಟ್ರೈ ಮಾಡಿ, ನೀವು ಬರೋಂಗಿಲ್ಲ ಆನ್ಸರು, ಇದಕ್ಕೆ ಟ್ರೈ ಮಾಡಿ. 2 2 ಜಾ 4 4 ಮೈನಸ್ 1 3 ಆಗುತ್ತೆ. 5 2 ಜಾ 10 10 ಪ್ಲಸ್ 6 ಏನಾಗುತ್ತೆ, ಅದು 16 ಆಗುತ್ತೆ. 3/16 ರಾಂಗ್. ಇಲ್ಲಿ ಎಂದರೆ 2 ಹಾಕಿ 5 2 ಜಾ 10 10 ಪ್ಲಸ್ 6 ಏನಾಗುತ್ತೆ, ಅದು 16 ಆಗುತ್ತೆ. ಇದು ಕೂಡ ರಾಂಗ್ ಆಗಿದೆ. ಅಂದರೆ ಈ ಮೆಥಡಲ್ಲಿ ಫಸ್ಟ್ ಏನು ಮಾಡ್ತೇವೆ ನಾವು, ಎನ್ ಈಕ್ವಲ್ ಟು 1 ಇಂದ ಟ್ರೈ ಮಾಡ್ತೇವೆ. ಎನ್ ಈಕ್ವಲ್ ಟು 1ಗೆ ಕೆಲವೊಮ್ಮೆ 3 ಆಪ್ಷನ್ಸ್ ಡಿಲೀಟ್ ಆಗಿ ಒಂದು ಆನ್ಸರ್ ಕರೆಕ್ಟ್ ಬರೋ ಚಾನ್ಸ್ ಇರುತ್ತೆ. ಸಪೋಸ್ ಎನ್ ಈಕ್ವಲ್ ಟು 1ಗೆ 2 ಆನ್ಸರ್ ಅಥವಾ 3 ಆನ್ಸರ್ ಕರೆಕ್ಟ್ ಇದ್ದರೆ ಟ್ರೈ ವಿತ್ ಎನ್ ಈಕ್ವಲ್ ಟು 2. ಸೊ ಇದೇ ಥರ ಮೆಥಡನ್ನು ನಾನು ನೆಕ್ಸ್ಟ್ ಕ್ವಶನ್ಗೆ ಟ್ರೈ ಮಾಡ್ತೇನೆ ನೋಡಿ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 1 ಡಿವೈಡ್ ಬೈ 2 ಇಂಟು 5 ಪ್ಲಸ್ 1 ಡಿವೈಡ್ ಬೈ 5 ಇಂಟು 8 ಅಂತ ಇದೆ. ಸೊ ಫಸ್ಟ್ ಏನು ಮಾಡ್ತೀನಿ ನಾನು, ಐ ವಿಲ್ ಟ್ರೈ ವಿತ್ ಫಾರ್ ಎನ್ ಈಕ್ವಲ್ ಟು 1. ಎಲ್ ಎಚ್ ಎಸ್ ಏನಾಗುತ್ತೆ ನೋಡಿ, ಎಲ್ ಎಚ್ ಎಸ್ ಮೀನ್ಸ್ S1 ಸಮ್ ಆಫ್ ಫಸ್ಟ್ ಟರ್ಮ್. ಎನ್ ಈಕ್ವಲ್ ಟು 1 ಅಂದರೆ ಈ ಟರ್ಮ್. ಫಸ್ಟ್ ಟರ್ಮ್ ಏನಿದೆ 1 ಡಿವೈಡ್ ಬೈ 2 ಇಂಟು 5 ಅಂದರೆ ಅರ್ಥ 1 ಡಿವೈಡ್ ಬೈ 10 ಅಂತ ಅರ್ಥ ರೈಟ್. ಈಗ ಎಲ್ಲ ಆಪ್ಷನ್ಸಲ್ಲಿ ಕೂಡ ನಾನು ಏನು ಮಾಡ್ತೀನಿ, ಎನ್ ಇದ್ದಲ್ಲಿ 1 ಹಾಕೋತ ಬರ್ತೀನಿ. ಇಲ್ಲಿ ಯಾವ ಆಪ್ಷನ್ನು ಸೊ 1/10 ಕೊಡುತ್ತಲ್ಲ ಅದು ಸರಿಯಾದಂಥ ಉತ್ತರ. ಚೆಕ್ ಮಾಡಿ, ಇಂದಲ್ಲಿ 1 ಹಾಕಿ 1 ಡಿವೈಡ್ ಬೈ 6 ಇಂಟು 1 6 6 ಮೈನಸ್ 4 ಏನಾಗುತ್ತೆ 1/2 ಅಲ್ಲ. ಸೊ 1 ಡಿವೈಡ್ ಬೈ 6 ಇಂಟು 1 6 6 ಪ್ಲಸ್ 3 ಏನಾಗುತ್ತೆ, ಅದು 9 1/9 ಅಲ್ಲ.
ಸೊ 1/6 ಇಂಟು 1 6 + 4 1/10 ಇರಬಹುದೇನೋ. ಸೊ ಒಂದಲ್ಲಿ 1 ಹಾಕಿ 1 + 1 2 ಏನಾಗುತ್ತೆ 10 2/10 ಅಂದರೆ 1/5 ಆಗುತ್ತೆ. ಇದು ಕೂಡ ಅಲ್ಲ. ಸೊ ಸರಿಯಾದಂಥ ಉತ್ತರ ಏನಾಗುತ್ತೆ ಅದು ಆಪ್ಷನ್ ಸಿ ಆಗುತ್ತೆ. ಸೊ ಕೆಲವೊಂದು ಸಹ ಏನಾದರೂ ಕೂಡ n=2 1ಗೆ 2 ಆಪ್ಷನ್ಸ್ ಏನಾದರೂ ಕರೆಕ್ಟ್ ಬಂದರೆ ಆವಾಗ ನಾವು n=2ಗೆ ಟ್ರೈ ಮಾಡಬೇಕು. ಎಸ್, ಇದೇ ಥರ ಇನ್ನೊಂದು ಕ್ವಶನ್ ಇದೆ. ಇದು ಕ್ವಶನ್ಗೆ ನಾನು ಆಮೇಲೆ ಬರ್ತೀನಿ, ಸ್ವಲ್ಪ ಇಲ್ಲಿ ಚೆಕ್ ಮಾಡಿಕೊಡಿ. ದ ಸಮ್ ಆಫ್ ದಿ ಸಿರೀಸ್ ಅಂತ ಇದೆ ನೋಡಿ ಇನ್ನೊಂದು ಕ್ವಶನ್. ಸೇಮ್ ಇದೇ ಮೆಥಡ್ ಟ್ರೈ ಮಾಡಿ. ಫಸ್ಟ್ ಐ ವಿಲ್ ಗೋ ವಿತ್ n=1 n=1 ಹಾಕಿ ಟ್ರೈ ಮಾಡ್ತೀನಿ. ಇಲ್ಲಿ LHS ಅಲ್ಲಿ ಅಂದರೆ S1 ಬರುತ್ತೆ. ಏನಾಗುತ್ತೆ ನೋಡಿ ಇದು. ಸೊ ಇಲ್ಲಿ 1² / 1 ವಿಚ್ ಮೀನ್ಸ್ 1 ಅಂತ ಆಗುತ್ತೆ. ಈಗ ಆಪ್ಷನ್ಸಲ್ಲಿ ಟ್ರೈ ಮಾಡಿ n=1 ಹಾಕಿ. ಇಲ್ಲಿ ಆಪ್ಷನ್ ಎ ನೋಡಿ 1² - 2n ಅಂದರೆ -1/3 ಅಂತ ಆಗುತ್ತೆ. ಆಪ್ಷನ್ ಎ ಅಲ್ಲ. ಸೊ ಆಪ್ಷನ್ ಬಿ ನೋಡಿ 2 × 1² 2 2 + 1 3 3/3 ಅಂದರೆ 1 ಆಗುತ್ತೆ, ಇರಬಹುದೇನೋ. ಆಪ್ಷನ್ ಸಿ ನೋಡಿ 1 × 1 + 2 ಅಂದರೆ 3/3 1 ಆಗುತ್ತೆ. ಇಲ್ಲಿ 2 × 1². ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿದಲ್ಲಿ 2 - 1 1/3 ಅಂತ ಆಗುತ್ತೆ, ಅಲ್ಲ. ಸೊ ಈಗ ಪಾಸಿಬಿಲಿಟಿ ಎಲ್ಲಿದೆ, ಐದರ್ ಆಪ್ಷನ್ ಬಿ ಮೈಟ್ ಬಿ ಕರೆಕ್ಟ್ ಆರ್ ಸಿ ಮೈಟ್ ಬಿ ಕರೆಕ್ಟ್. ಇವಾಗ ಏನು ಮಾಡ್ಬೇಕು ನಾವು ಅಂದರೆ ಫಾರ್ n=2ಗೆ ನಾವು ಡಿಸಿಷನ್ ತೊಗೋಬೇಕು. n=2 ಹಾಕ್ತೀನಿ. ಏನಾಗುತ್ತೆ ನೋಡಿ ಇವಾಗ. ಸೊ ನಮ್ಮ LHS S2 ಅಂತ ಬರುತ್ತೆ. S2 ಮೀನ್ಸ್ ಏನು ರೀ ಇದು E1 + E2 ಅಂತ ಅರ್ಥ. ಎರಡು ಆ್ಯಡ್ ಮಾಡಿ. ಇಲ್ಲಿ 1² / 1 ಅಂದರೆ 1 ಆಗುತ್ತೆ. 2² + 1 4 + 1 ಏನಾಗುತ್ತೆ ಇವಾಗ ಅದು 5/1 + 2 3 ಆಗುತ್ತೆ. ಸೊ 1 + 5 ಆಯಿತು. 3 × 1 3 3 + 5 8/3 ಅಂತ ಆಯಿತು. ರೈಟ್. ಇವಾಗ ಈ ಆಪ್ಷನ್ಸಲ್ಲಿ ಯಾವುದು ರಿಮೈನಿಂಗ್ ಉಳಿದಂಥ ಬಿ ಮತ್ತು ಸಿ ಅಲ್ಲಿ n=2 ಹಾಕಬೇಕು. ಆವಾಗ 8/3 ಯಾವುದು ಕೊಡುತ್ತೆ ನೋಡಿ. ಸೊ ಲಿಸನ್, ಈಗ ನಾನು ಏನು ಮಾಡ್ತೀನಿ ಇವಾಗ. ಸೊ ಇಲ್ಲಿ ಡಮ್ ಮಾಡಿ. ಆಪ್ಷನ್ ಬಿದಲ್ಲಿ ಏನದಲ್ಲಿ 2 ಹಾಕಿ. 2 × 2² + 2 /3 ಏನಾಗುತ್ತೆ ಇವಾಗ 2² 4 2s 8 8 + 2 ಏನಾಗುತ್ತೆ ಅದು 10/3 ಬಂದುಬಿಡ್ತು. ಸೊ ಡೆಫಿನೆಟ್ಲಿ ಬಿ ಬಂದಿದೆ ಅಂದಮೇಲೆ ಸಿ ಬರದೇ ಇರ್ಬೋದು, ಇಲ್ಲ ಚೆಕ್ ಮಾಡಿ. ಸೊ 2 × 2 + 2 4 ಸೊ 4/3 ಅಂದರೆ 8/3 ಆಗುತ್ತೆ, ಅಲ್ಲ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಂತ ಅರ್ಥ. ರೈಟ್. ಸೊ ಇದೇ ಥರ ಇನ್ನೊಂದು ಕ್ವಶನ್ ಇದೆ ನೋಡಿ. ಸೇಮ್ ಅಜೆಂಡಾ ಸಾಲ್ವ್ ಮಾಡಿ. ಫಸ್ಟ್ n=1ಗೆ ಟ್ರೈ ಮಾಡಿ. ರೈಟ್. LHS ಏನಾಗುತ್ತೆ ಇವಾಗ ಅದು S1 ಈಸ್ ವಾಟ್ ದಿಸ್ ಗಾಯ್. 2 ಕ್ಯಾನ್ಸಲ್ ಆಗಿ ಏನಾಗುತ್ತೆ ಅದು 1/3 ಮಾತ್ರ ಬರುತ್ತೆ. ಈಗ ಆಪ್ಷನ್ಸಲ್ಲಿ ಹಾಕಿ ಚೆಕ್ ಮಾಡಿ. n=1 ಏನು ಬರುತ್ತೆ ನೋಡಿ. ಸೊ ಇಲ್ಲಿ 1 ಹಾಕ್ತೀನಿ. ಸೊ ಇಲ್ಲಿ 1 ಹಾಕಿದಾಗ ಏನಾಗುತ್ತೆ 2 1 + 1 2 ಆಗುತ್ತೆ. 2² ವ್ಯಾಲ್ಯೂ 4 4/1 + 2 3 ಆಗುತ್ತೆ +1 3 × 1 3 3 + 4 7/3 ಅಂತ ಆಗುತ್ತೆ. ಹೀಗಾಗಿ 7/3 ಅಲ್ಲ, ನಮಗೇನು ಬೇಕದು 1/3 ಬೇಕು. ಈಗ ಚೆಕ್ ಮಾಡಿ. 2 × 2 + 1 ಸೊ ಇದು ಯಾವಾಗಲೂ ಬಂದುಬಿಡುತ್ತಲ್ಲ, ಇದರ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ ನೋಡಿ. ಈ ಪಾರ್ಟ್ ಯಾವಾಗಲೂ ಇದೆ ನೋಡಿ. ಸೊ ಏನಾಗುತ್ತೆ ಇವಾಗ ಇದು 2 × 2 + 1 ಅಂತ 2³ 1 ಹಾಕತ್ನಲ್ಲ. 2 × 1 + 1 ಅಂದರೆ 2² ಅಂದರೆ 4/3 ಇದು 4/3 ಅಂತ ಅರ್ಥ. 4/3 - 1 ಸೊ 4/3 - 1 ಏನಾಗುತ್ತೆ 3 × 1 3 4 - 3 ಅಂದರೆ 1/3. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇರಬಹುದೇನೋ ಸರಿಯಾದಂಥ ಉತ್ತರ. ರಿಮೈನಿಂಗ್ ಚೆಕ್ ಮಾಡಿ ಬದಲು. ಸೊ ಇದು 4/3 + 2 3 2 6 6 + 4 ಏನಾಗುತ್ತೆ ಅದು 10/3 ಅಲ್ಲ. ಸೊ ಇಲ್ಲಿ 4 ಹಾಕಿ 1 ಹಾಕಿ. ಸೊ ಇದು 4/3 ಅಲ್ಲ, ಟೋಟ್ಲಿ ಇದು 4/3 - 2 ಅಂದರೆ ಸೊ 6 4 - 6 -2/3 ಆಗುತ್ತೆ. ಇದು ಕೂಡ ಅಲ್ಲ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅಂತ ಅರ್ಥ. ರೈಟ್. ಇಷ್ಟು ಇದೆ ನೋಡಿ. ಇಲ್ಲೊಂದು ಕ್ವಶನ್ ಮಿಸ್ ಮಾಡಿದ್ನಲ್ಲ, ಇದನ್ನು ನೀವು ಸಾಲ್ವ್ ಮಾಡ್ತೇವೆ ನೋಡಿ. ಲಾಗ್ ಮೇಲೆ ಈ ಲಾಗ್ ಮೇಲೆ ಒಂದಿಷ್ಟು ಫಾರ್ಮುಲಾ ಬಂದರೆ ಈ ಕ್ವಶನನ್ನು ಬಿಡಿಸ್ಬೋದು. ಸೊ ಲಿಸನ್, ಇಫ್ n=, ದಿಸ್ ಇಸ್ 2020 ಅಂದರೆ n= ಹಿ ಸೆಡ್ 2020 ಫ್ಯಾಕ್ಟೋರಿಯಲ್ ಅಂತ ಅರ್ಥ. ಇದಕ್ಕೆ ಮೊದಲನೇ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತಾನೆ ಅಂದರೆ, ಸಪೋಸ್ ನಿಮಗೆ ಲಾಗಲ್ಲಿ ಈ ಥರ ಏನಾದರೂ ಇದ್ದರೆ ಲಾಗ್ e⁻b ಇದ್ದರೆ ಇದನ್ನು ಈ ಥರ ಬರಿಬೋದು 1/log b⁻e ಅಂತ ಬರಿಬೋದು. ಅಂದರೆ ಈ ಕಡೆಯಿಂದ ನೋಡ್ಕೊಳ್ಳಿ ನೀವು. ಇಲ್ಲಿ b⁻a ಇದ್ದಾಗ ಇದು ನ್ಯೂಮರೇಟರ್ಲಿ ಬಂದರೆ ಇವೆರಡೂ ಎಕ್ಸ್ಚೇಂಜ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಪ್ರತಿಯೊಂದು ಟರ್ಮನ್ನು ಬರೆದು ಬಿಡಿ. ಏನಾಗುತ್ತೆ ಇವಾಗ ಇದು. ಸೊ ಲಾಗ್ ಆಫ್ ಸೊ ಫ್ಲಿಪ್ ಮಾಡಿ 2 ಏನಾಗುತ್ತೆ ಪ್ಲಸ್ ಲಾಗ್ ಆಫ್ 3 ಏನಾಗುತ್ತೆ. ಸೊ ಆನ್ ಅಪ್ ಟು ಏನಾಗುತ್ತೆ ಇವಾಗ ಲಾಗ್ ಆಫ್ 20 ಏನಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ. ಸಪೋಸ್ ನಿಮಗೆ ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಅಂತ ಇದ್ದರೆ ಇದನ್ನ ನಾನು ಯಾವ ಥರ ಬರಿತೀನಿ, ಲಾಗ್ ABC ಅಂತ ಬರಿಬೋದು. ಎಷ್ಟು ಬೇಕಷ್ಟು ಟರ್ಮಿನಲ್ ಎಡಿಷನಲ್ಲಿ ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಪ್ಲಸ್ ಲಾಗ್ ಡಿ ಇದ್ದರೆ ಲಾಗ್ ABCD ಅಂತ ಬರಿಬೋದು.
ಸೊ ಹೀಗಾಗಿ ಇದನ್ನು ಯಾವ ಥರ ಬರೀತಾರೆ ಅಂದರೆ ನಾನು ಸೊ ಲಾಗ್ ಬೇಸ್ ಎನ್ ಇದೆ ಸೊ 2 ಇಂಟು 3 ಇಂಟು 4 ಇಂಟು ಸೋನ್ ಅಪ್ ಟು 20 ಅಂತ ಅರ್ಥ ರೈಟ್. ಇಲ್ಲಿ ಬಿಗಿನಿಂಗಲ್ಲಿ ಸೊ 2 ಇಂಟು 3 ಇಂಟು 4 1 ಆ್ಯಡ್ ಮಾಡ್ತೀನಿ 1 ಇಂಟು ಏನು ಫರ್ಕ್ ಆಗಿಲ್ಲ ಅಂತ ಅನ್ಕೋತೀನಿ 1 ಇಂಟು 2 ಓನ್ಲಿ ರೈಟ್. ಸೊ 1 ಇಂಟು 2 ಇಂಟು ಅಪ್ ಟು 20 ಅಂದರೆ ಅರ್ಥ ಪ್ರಾಡಕ್ಟ್ ಆಫ್ ಫಸ್ಟ್ 20 ನ್ಯಾಚುರಲ್ ನಂಬರ್ ವಿಚ್ ಮೀನ್ಸ್ ದಿಸ್ ಈಸ್ ನಥಿಂಗ್ ಬಟ್ ವಾಟ್ 20 ಫ್ಯಾಕ್ಟೋರಿಯಲ್ ಅಂತ ಅರ್ಥ. ಸೊ ಏನಾಗುತ್ತೆ ನೋಡಿ ಇದು ಲಾಗ್ ಆಫ್ 20 ಫ್ಯಾಕ್ಟೋರಿಯಲ್ ಟು ದ ಬೇಸ್ ಎನ್. ಸೊ ಲಾಗ್ ಆಫ್ 20 ಫ್ಯಾಕ್ಟೋರಿಯಲ್ ಮೀನ್ಸ್ ವಾಟ್ ಎನ್ ಅಂತ ಅರ್ಥ. ಸೊ ಲಾಗ್ ಎನ್ ಟು ದ ಬೇಸ್ ಏನಾಗುತ್ತೆ ಅದು 1. ಸೊ ಹೀಗಾಗಿ ಸರಿಯಾದಂಥ ಉತ್ತರ ಏನದು ಆಪ್ಷನ್ ಡಿ 1 ಆಗಿರುತ್ತೆ. ಸ್ವಲ್ಪ ಅರ್ಥ ಮಾಡಿಕೊಡಿ ರೈಟ್. ಎಸ್ ಸೊ ಇದಕ್ಕೆ ಥಿಯರಿ ಬೇಕು, ಕೆಲವೊಂದು ಲಾಜಿಕ್ ವರ್ಕ್ ಆಗಂಗಿಲ್ಲ. ಎಸ್ ಮಕ್ಕಳೇ ಈ ಕ್ವಶನ್ ನೋಡಿ, ಕ್ವಶನ್ ನಂಬರ್ 6 ಏನಿದೆ 2014ರಲ್ಲಿ ಕೇಳಿದಂಥ ಕ್ವಶನು ರೈಟ್. ಕನ್ಸಿಡರ್ ಇನ್ಫೈನೈಟ್ ಜಿ ಪಿ ಸಮ್ ಆಫ್ ವಿತ್ ಫಸ್ಟ್ ಟರ್ಮ್ ಇ ಅಂತಿದೆ, ಕಾಮನ್ ರೇಷಿಯೋ ಓಕೆ 3/4. ಫಸ್ಟ್ ಟರ್ಮ್ ಅಂದರೆ ಇ ಕೊಟ್ಟಿದ್ದಾನೆ, ಎ ವ್ಯಾಲ್ಯೂ 4 ಇದೆ ರೈಟ್. ಆರ್ ವ್ಯಾಲ್ಯೂ ಸೆಕೆಂಡ್ ಟರ್ಮ್ ಅಂದರೆ ಏನಾಗುತ್ತೆ ಅದು ಸೆಕೆಂಡ್ ಟರ್ಮ್ ಅಂದರೆ ಎ ಆರ್ ಅಂತ ಬರಿತೇವೆ. ಎ ಆರ್ ಈಸ್ 3/4. ಕ್ವಶನ್ದಲ್ಲಿ ಏನು ಕೇಳಿದಾನೆ ಅಂದರೆ ಸೊ ಫಸ್ಟ್ ಟರ್ಮ್ ಇದೆ, ಕಾಮನ್ ರೇಷಿಯೋ ಇದೆ, ಸೆಕೆಂಡ್ ಟರ್ಮ್ 3/4 ಇದೆ. ಹಾಗಾದರೆ ಎ ವ್ಯಾಲ್ಯೂ ಏನು ಮತ್ತು ಆರ್ ವ್ಯಾಲ್ಯೂ ಏನು ಅಂತ ಕ್ವಶನ್ ಇದೆ. ಸ್ವಲ್ಪ ನೋಡಿ ಇಲ್ಲಿ ಎ ಆರ್ ಈಗಾಗಲೇ ಇದೆ ನಮಗೆ, ಎ ಆರ್ 3/4 ಅಂತ ಡೇಟಾ ಇದೆ. ಸೆಕೆಂಡ್ ಟರ್ಮ್ ಅಂದರೆ 3/4 ಅಂತ ಬರಿತೇವೆ ನಾವು. ಇವೆರಡು ಮಲ್ಟಿಪ್ಲೈ ಮಾಡಿ 3/4 ಕೊಡುತ್ತಾ. 2 ಇಂಟು 3/8 2 1 ಜಾ 2 2 4 ಜಾ 3/4 ಎ ಇರ್ಬೋದೇನೋ. ಇವು ಮಲ್ಟಿಪ್ಲೈ ಮಾಡಿ 4 3 ಜಾ 12 ಡಿವೈಡೆಡ್ 49 ಅಂದರೆ ಯಾವುದೇ ಕಾರಣಕ್ಕೂ ಆಪ್ಷನ್ ಬಿ ಮಾತ್ರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿ 3 ಇಂಟು 1/4 ಅಂದರೆ 3/4 ಎ ಆರ್ 3/4 ಆಯಿತು. ಇವೆರಡು ಮಲ್ಟಿಪ್ಲೈ ಮಾಡಿ 3/4 ಆಯಿತು ರೈಟ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಇವಾಗ ನಿಮಗೆ ಎಸ್ ಇನ್ಫಿನಿಟಿ ಫಾರ್ಮುಲಾ ಇದೆ, ಸಮ್ ಟು ಇನ್ಫಿನಿಟಿ ಫಾರ್ಮುಲಾ. ಎಸ್ ಇನ್ಫಿನಿಟಿ ಏನು ಫಾರ್ಮುಲಾ ಅಂದರೆ ಎ ಡಿವೈಡ್ ಬೈ 1 - ಆರ್ ಅಂತ ಆಗುತ್ತೆ. ಇವಾಗ ನಮಗೆ ಈಗಾಗಲೇ ಎ ವ್ಯಾಲ್ಯೂ ಇದೆ ಮತ್ತು ಆರ್ ವ್ಯಾಲ್ಯೂಸ್ ಇದಾವೆ ರೈಟ್, ಎಲ್ಲ ಕಡೆ ಇದೆ. ಸೊ ಟ್ರೈ ಮಾಡಿ ಆಪ್ಷನ್ಸಿಂದ. ಎ ಇದ್ದಲ್ಲಿ 3 ಹಾಕ್ತೀನಿ, ಆರ್ ಇದ್ದಲ್ಲಿ 1/4 ಹಾಕ್ತೀನಿ. ಎಸ್ ಇನ್ಫಿನಿಟಿ ಏನು ಬರಬೇಕಂದ್ರೆ ನಮಗೆ 4 ಬರಬೇಕು. ಇನ್ಫಿನಿಟ್ ಜಿ ಪಿ ಇದು ಫಸ್ಟ್ ಟರ್ಮ್ ಅಲ್ಲ, ಆಗಳೇ ನಾನು ಹೇಳಿದ್ದು ಇದು ಎ ವ್ಯಾಲ್ಯೂ ಅಲ್ಲ, ಎಂದು ಸಮ್ ಟು ಇನ್ಫಿನಿಟಿ ಅಂತಿದೆ. ಸಮ್ ಈಸ್ 4 ಅಂದರೆ ಎಸ್ ಇನ್ಫಿನಿಟಿ ವ್ಯಾಲ್ಯೂ ಇದೆ. ಎಸ್ ಇನ್ಫಿನಿಟಿ ಈಕ್ವಲ್ ಟು ಹಿ ಹ್ಯಾಸ್ ಗಿವನ್ 4 ರೈಟ್. ಓಕೆ ಇವಾಗ ಹಾಕಿ ಏನಾಗುತ್ತೆ ಇವಾಗ ಸೊ ಎಸ್ ಇನ್ಫಿನಿಟಿ 4 ಬರಬೇಕು. ಎ ವ್ಯಾಲ್ಯೂ ಏನಿದೆ 3 1 - 1/4 ರೈಟ್. ಎ ವ್ಯಾಲ್ಯೂ ಇಲ್ಲಿ 3 ಇದೆ, ಆರ್ ವ್ಯಾಲ್ಯೂ 1/4. ಆಪ್ಷನ್ ಡಿ ಇಂದ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಇವಾಗ 3 ಸೊ 4 ಇಂಟು 1 ಸೊ 4 - 3 ಇಂದ 3/4 ಆಗುತ್ತೆ. 4 ಕ್ಯಾನ್ಸಲ್ 4 ಬಂತು. ಹೀಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ. ರಿಮೈನಿಂಗ್ ಚೆಕ್ ಮಾಡಿಕೊಡಿ, ಬರೋಂಗಿಲ್ಲ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸೆಕೆಂಡ್ ಆ್ಯಂಡ್ ಫಿಫ್ತ್ ಟರ್ಮ್ ಆಫ್ ಜಿ ಪಿ ಇಸ್ ಗಿವನ್ ದೆನ್ ದ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅಂತ ಇದೆ. ಇದು ಸಿಂಪಲ್ ಈಸಿಯಾಗಿ ನೀವು ಮಾಡ್ಕೋಬೋದು. ಇದರಲ್ಲಿ ಲಾಜಿಕ್ ಏನು ಕ್ರಿಯೇಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಎ ಮತ್ತು ಆರ್ ಕಂಡಿಡಿದು ಫಾರ್ಮುಲಾ ಯೂಸ್ ಮಾಡ್ಕೊಂಡೇ ಮಾಡಬೇಕು. ಸೊ ಎಸ್ ಮಕ್ಕಳೇ ಇದನ್ನ ಯಾವ ಥರ ಮಾಡ್ತೀನಿ ನೋಡಿ, ನಾನು ಜಸ್ಟ್ ನಿಮಗೆ ಹಿಂಟ್ ಹೇಳ್ತೀನಿ ಲೆಸನ್. ಇಲ್ಲಿ ಎ ವ್ಯಾಲ್ಯೂ ಏನಿದೆ ಅದು ಸೆಕೆಂಡ್ ಟರ್ಮ್ ಅಂತಿದೆ, ಸೆಕೆಂಡ್ ಟರ್ಮ್ ಬರಿತಾ ಇದ್ದೀನಿ. ಸೆಕೆಂಡ್ ಟರ್ಮನ್ನು ಯಾವ ಥರ ಬರೀತೀವಿ ನಾವು ಎ ಇಂಟು ಆರ್. ಸೆಕೆಂಡ್ ಟರ್ಮ್ ಈಸ್ 24. ಫಿಫ್ತ್ ಟರ್ಮನ್ನು ಯಾವ ಥರ ಬರಿತೀವಿ ಎ ಆರ್ ಪವರ್ 4. ಎ ಆರ್ ಪವರ್ 4 ಏನಿದೆ ಅದು 3. ಸೆಕೆಂಡ್ ಟರ್ಮ್ ಇದೆ. ಸೊ ಮತ್ತು ನಮಗೆ ಫಿಫ್ತ್ ಟರ್ಮ್ ಇದೆ. ಇವೆರಡರದ್ದು ರೇಷಿಯೋ ತೊಗೊಳ್ರಿ, ಏನಾಗುತ್ತೆ ಎ ಆರ್ ಪವರ್ 4 ಡಿವೈಡ್ ಬೈ ಎ ಆರ್ ಈಕ್ವಲ್ ಟು ಅಂದರೆ 3 ಡಿವೈಡ್ ಬೈ ಸೊ ಏನಾಗುತ್ತೆ 24 ಅಂತ ಆಗುತ್ತೆ. ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆರ್ ಕ್ಯೂಬ್ ಈಕ್ವಲ್ ಟು 1/8 ಅಂತ ಆಗುತ್ತೆ. ಅಂದರೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಇದನ್ನ ಏನು ಬರಿಬೋದು, ಅದನ್ನು 1/2 ಹೋಲ್ ಕ್ಯೂಬ್ ಬರಿಬೋದು. ಸೊ ಆರ್ ಈಕ್ವಲ್ ಟು ಏನಾಗುತ್ತೆ 1/2 ಆಯಿತು. ಈ ಆರನ್ನು ಈಕ್ವೇಷನ್ ನಂಬರ್ 1 ಹಾಕಿಬಿಡಿ. ಇಲ್ಲಿ ಏನಾಗುತ್ತೆ ಇವಾಗ ಎ ಇಂಟು ಆರ್ ಅಂದರೆ 1/2 ಆಗುತ್ತೆ. ಸೊ ವಿಚ್ ಮೀನ್ಸ್ 24. ಎ ಈಕ್ವಲ್ ಟು ಏನಾದರೆ ಇದು 48 ಅಂತ ಆಯಿತು. ಎ ವ್ಯಾಲ್ಯೂ ಇದೆ, ಆರ್ ವ್ಯಾಲ್ಯೂ ಇದೆ. ಸೊ ವಿ ಹ್ಯಾವ್ ಎಸ್ ಎನ್ ಫಾರ್ಮುಲಾ. ಎಸ್ ಎನ್ ಫಾರ್ಮುಲಾ ಏನು, ಸೊ ಎ ಈಸ್ ಈಕ್ವಲ್ ಟು ಸೊ ಆರ್ ಪವರ್ n - 1 ಹೋಲ್ ಡಿವೈಡ್ ಬೈ ಆರ್ - 1 ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲ ಎಸ್ ಎನ್ ಈಕ್ವಲ್ ಟು ಎ ಇಂಟು 1 - ಆರ್ ಪವರ್ n ಹೋಲ್ ಡಿವೈಡ್ ಬೈ 1 - ಆರ್. ಇದನ್ನು ಆರ್ ಗ್ರೇಟರ್ ದೆನ್ 1 ಇದ್ದಾಗ ಯೂಸ್ ಮಾಡ್ತೇವೆ, ಇದನ್ನು ಆರ್ ಲೆಸ್ ದೆನ್ 1 ಇದ್ದಾಗ ಯೂಸ್ ಮಾಡ್ತೇವೆ. ಇವಾಗ ಎ ವ್ಯಾಲ್ಯೂ ಇದೆ, ಆರ್ ವ್ಯಾಲ್ಯೂ ಇದೆ, ಈ ಫಾರ್ಮುಲಾದಲ್ಲಿ ಡಂಪ್ ಮಾಡಿ ಸೊ ಆನ್ಸರ್ಸನ್ನು ತೊಗೊಂಬರ್ರಿ. ಸೊ ಯು ವಿಲ್ ಗೆಟ್ ಯುವರ್ ಆನ್ಸರ್ ಎಸ್ 189/2 ಅಂತ ಬರುತ್ತೆ. ಸೊ ಟ್ರೈ ಮಾಡಿ. ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, ಸೊ ಇದು ಕೂಡ ಸೇಮ್ ಅರ್ಲಿಯರ್ ಈ ಥರ ನಾವು ಸಾಲ್ವ್ ಮಾಡಿದ್ದೀವಿ ವೆರಿಫಿಕೇಷನ್ ಮೆಥಡ್ ಮೂಲಕ.
ಎನ್ ಈಕ್ವಲ್ ಟು 1 ಅಂದರೆ ಎಲ್ ಎಚ್ ಎಸ್ ಏನಿದೆ ಅದು 3 ಇದೆ. ಸೊ ಎನ್ ಈಕ್ವಲ್ ಟು 1ಗೆ ಎಲ್ ಎಚ್ ಎಸ್ 3 ಇದೆ. ಸೊ ಆಪ್ಷನ್ ಟ್ರೈ ಮಾಡಿ. ಇಲ್ಲಿ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ, ಅಲ್ಲ. ಇಲ್ಲಿ 1 ಇಂಟು 1 ಮೈನಸ್ 2 ಅಂದರೆ -1 ಆಗುತ್ತೆ, ಅಲ್ಲ. ಸೊ ಇಲ್ಲಿ 1 ಪ್ಲಸ್ 1 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಸೊ ರೈಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಓಕೆ, ಸೊ ಈ ನೆಕ್ಸ್ಟ್ ಕ್ವಶನ್ ನೋಡಿ. ಎ ಬಿ ಸಿ ಆರ್ 3 ಕಾಂಜುಗೇಟಿವ್ ಟರ್ಮ್ಸ್ ಆಫ್ ಎ ಪಿ ಅಂತಿದೆ. ಎಕ್ಸ್ ವೈ ಝೆಡ್ ಆರ್ 3 ಟರ್ಮ್ಸ್ ಆಫ್ ಜಿ ಪಿ ಅಂತಿದೆ. ಹಾಗಾದರೆ ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಕೇಳಿದ್ದಾನೆ. ಸೊ ನೋಡಿ, ಎ ಬಿ ಸಿ ಎ ಪಿ ಎಲ್ ಇದ್ದಾನೆ ಅಂತ ಹೇಳಿದ್ಮೇಲೆ ಒಂದು ವ್ಯಾಲ್ಯೂ ಗೆಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದು ಥಿಯರಿಯಲ್ಲಿ ಸಾಲ್ವ್ ಇದೆ ನೀಟಾಗಿ. ಎಗೆ ಏನು ತೊಗೋತೀನಿ ನಾನು 1, ಬಿಗೆ 2, ಸಿಗೆ 3 ತೊಗೋತೀನಿ. ಓಕೆ, ಬಿಕಾಸ್ ಹಿ ಸೆಡ್ ಎ ಬಿ ಸಿ ಆರ್ ಇನ್ ಎ ಪಿ ಎಲ್ ಇದಾವೆ. ಎಕ್ಸ್ ವೈ ಝೆಡ್ ಯಾವ ಥರ ಇದಾವೆ, ಹಿ ಸೆಡ್ ಎಕ್ಸ್ ವೈ ಝೆಡ್, ಎಕ್ಸ್ ವೈ ಮತ್ತು ಝೆಡ್ ಜಿ ಪಿ ಅಂತ ಇದೆ. ಇದಕ್ಕೆ ನಾನು 2, 4, 8 ಅಂತ ಅನ್ಕೋತೀನಿ. ಇವು ಜಿ ಪಿ ಎಲ್ ಇದಾವು, ರೈಟ್. ಓಕೆ, ಎಸ್ ಪಾ, ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ನೋಡಿ. ಎಕ್ಸ್ ಪವರ್ ಬಿ ಮೈನಸ್ ಸಿ, ಎಕ್ಸ್ ಅಂದರೆ ಏನು 2 ಪವರ್ ಬಿ ಮೈನಸ್ ಸಿ, ಬಿ ಮೈನಸ್ ಸಿ ಏನಾಗುತ್ತೆ 2 ಮೈನಸ್ 3 ಅಂದರೆ -1 ಆಗುತ್ತೆ. ಸೊ 2 ಪವರ್ -1. ನೆಕ್ಸ್ಟ್ ನೋಡಿ, ವೈ ಪವರ್ ಸಿ ಮೈನಸ್ ಸಿ, ವೈ ಅಂದರೆ ಏನು 4 ಪವರ್ ಸಿ ಮೈನಸ್ ಸಿ ಅಂದರೆ 3 -1, 3 -1 ಮೀನ್ಸ್ ವಾಟ್ ಇಯರ್ 2. ನೆಕ್ಸ್ಟ್ ಏನಿದೆ, ಜೆಡ್ ಪವರ್ ಎ ಮೈನಸ್ ಬಿ, ಜೆಡ್ ಅಂದರೆ ಏನು 8, ಅದರ ಅರ್ಥ 8 ಪವರ್ ಬಿ ಮೈನಸ್ ಸಿ, ಬಿ ಮೈನಸ್ ಸಿ ಅಂದರೆ 2 -1, 2 -1 ಮೀನ್ಸ್ ವಾಟ್, ಸಾರಿ ಎ ಮೈನಸ್ ಬಿ ಇದೆ, ಬಿ ಮೈನಸ್ ಸಿ ಅಲ್ಲ, ಎ ಮೈನಸ್ ಬಿ ಅಂದರೆ 1 - 2 ಏನಾಗುತ್ತೆ, ಅದು -1 ಆಗುತ್ತೆ. ಸೊ 2 ಪವರ್ -1 ಅಂದರೆ ಅದನ್ನು 1/2 ಬರಿಬೋದು. 4 ಸ್ಕ್ವೇರ್ 16, 8 ಪವರ್ -1 1/8 ಬರಿಬೋದು. ಸೊ 2 ಕ್ಯಾನ್ಸಲ್, 2 1 ಜ 2 8 ಜ ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ ಆನ್ಸರ್, ಅದು 1 ಬರುತ್ತೆ. ಸೊ 1 ಈಸ್ ದ ರೈಟ್ ಆನ್ಸರ್. ನೋಡಿ, ಈ ಥರ ಕ್ವಶನ್ಗೆ ಎ ಬಿ ಸಿಗೆ ವ್ಯಾಲ್ಯೂ ಗೆಸ್ ಮಾಡಿ, ಜಿ ಪಿಗೂ ವ್ಯಾಲ್ಯೂ ಗೆಸ್ ಮಾಡಿ, ಇಲ್ಲಿ ಹಾಕೋದ್ರ ಮೂಲಕ ಭಾಳ ಈಸಿಯಾಗಿ ಆನ್ಸರ್ ತೊಗೊಂಬರ್ಬೋದು. ಬೇಕಾದ್ರೆ ನೀವು ಟೆಕ್ಸ್ಟ್ ಬುಕ್ ಮೆಥಡ್ ಚೆಕ್ ಮಾಡಿ, ಈ ಥರ ಸಾಲ್ವ್ ಮಾಡಿರಂಗಿಲ್ಲ. ಸೊ ಫಾರ್ಮುಲಾ ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡಿರ್ತಾರೆ ಎಸ್ ಮಕ್ಕಳೇ. ಸೊ ನೆಕ್ಸ್ಟ್ ನೋಡಿ, ಸಿಂಪಲ್ ಥಿಯರಿಟಿಕಲ್ ಕಾನ್ಸೆಪ್ಟ್ ಕ್ವಶನ್. ಆ ಥರ್ಡ್ ಟರ್ಮ್ ಆಫ್ ಜಿ ಪಿ ಏನಿದೆ ಅದು 9 ಅಂತ ಇದೆ. ಇದಕ್ಕೊಂದು ಸಿಂಪಲ್ ಟ್ರಿಕ್ ನೋಡಿ, ಯಾವಾಗಲೂ ಕೂಡ ಏನಿದೆ, ಥರ್ಡ್ ಟರ್ಮ್ ಏನಿದೆ ಅದು, ಥರ್ಡ್ ಟರ್ಮ್ ಅಂದರೆ ಎ ಆರ್ ಸ್ಕ್ವೇರ್ ಬರಿತೇವೆ. ಎ ಆರ್ ಸ್ಕ್ವೇರ್ ಏನಿದೆ ಅದು 9 ಅಂತ ಇದೆ. ಏನು ಕೇಳಿದ್ರೆ ನಾವು ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ ಅಂತಿದೆ. ಈ ಥರ ಇದ್ದಾಗ ಏನು ಮಾಡಿ, 5 ಟರ್ಮ್ ಇದನ್ನು ಬರ್ಕೊಂಡ್ಬಿಡ್ತೀನಿ. ಎ ಆರ್ ಸ್ಕ್ವೇರ್ ಅಂತ ಬರೋದು ಇದ್ರ ಹೋಲ್ ಪವರ್. ಇಲ್ಲಿ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ ಅಂತಿದ್ರೆ ಇದ್ರ ಮೇಲ್ಗಡೆ ಪವರ್ 5 ಬರ್ಕೊಳ್ಳಿ, 9. ಬೇಕಾದ್ರೆ ಚೆಕ್ ಮಾಡಿ, ಬಂದೇ ಬರುತ್ತೆ. ಯಾಕಂದರೆ ಫಸ್ಟ್ 5 ಟರ್ಮ್ ಏನಾಗುತ್ತೆ, ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್, ಎ ಆರ್ ಪವರ್ 4 ಮಲ್ಟಿಪ್ಲೈ ಮಾಡಿ. ಎ ಅಂದರೆ ಏನಾಗುತ್ತದೆ, ಎ ಪವರ್ 5, ಆರ್ ಪವರ್ 10 ಆಗುತ್ತೆ. ಇದನ್ನು ಸೊ ಕಾಮನ್ ತಗೋ ಬರ್ದಾಗ ಏನಾಗುತ್ತೆ, ಎ ಆರ್ ಸ್ಕ್ವೇರ್ ಪವರ್ 5. ಅಂದರೆ ಇದೇ ಟರ್ಮ್ ಇಲ್ಲಿ ಕ್ರಿಯೇಟ್ ಆಗಬೇಕು, ಎ ಆರ್ ಸ್ಕ್ವೇರ್ನೇ ಕ್ರಿಯೇಟ್ ಆಗಬೇಕು. ಇಲ್ಲಿ ಪ್ರಾಡಕ್ಟ್ ಆಫ್ ಫಸ್ಟ್ 5 ಟರ್ಮ್ ಇದ್ದರೆ 5 ಬರೀರಿ, 10 ಟರ್ಮ್ ಇದ್ದರೆ 10 ಬರೀರಿ. ಈ ಥರ ಬರ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ, ರೈಟ್. ಸೊ ಅಂದರೆ ಎ ಸೊ ಆರ್ ಸ್ಕ್ವೇರ್ ಟು ದ ಪವರ್ 5, ಎ ಆರ್ ಸ್ಕ್ವೇರ್ ವ್ಯಾಲ್ಯೂ ಏನು 9 ಇದೆ, ರೈಟ್. ಸೊ ಹೀಗಾಗಿ ಇಲ್ಲಿ ಬರೀತು ನೋಡಿ. ಸೊ 9 ಟು ದ ಪವರ್ ಆಫ್ 5. ಈ 9ಅನ್ನು ಹೆಂಗೆ ಬರೀಬೋದು ಅಂದರೆ 3 ಸ್ಕ್ವೇರ್ ಟು ದ ಪವರ್ ಆಫ್ 10, ರೈಟ್. ಸಾರಿ, ಏನು ಬರಿಬೋದು ನಾನು, 9ಅನ್ನು 3 ಸ್ಕ್ವೇರ್ ಬರೀತೀನಿ, ಪವರ್ 5. ಇಲ್ಲಿ 2 × 5 ಏನಾಗುತ್ತದೆ 10, 3 ಪವರ್ 10 ಇಸ್ ದ ಆನ್ಸರ್. ಸೊ ಆಪ್ಷನ್ ಬಿ ರೈಸ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಎಸ್ ಎನ್ ಕೊಟ್ಟಿದ್ದಾನೆ, ಕೇಳಿರೋದು ಏನು ಪರ್ ಕಾಮನ್ ಡಿಫರೆನ್ಸ್ ಆಫ್ ಎ ಪಿ. ಸೊ ಇಲ್ಲೇನು ಮಾಡ್ತೀನಿ ನಾನು, S1 ಕಂಡುಹಿಡಿದ್ದೀನಿ. ಸೊ 1 ಸ್ಕ್ವೇರ್ ಪ್ಲಸ್ 1 ಅಂದರೆ 2 ಆಗುತ್ತೆ. S1 ಅಂದರೆ ಫಸ್ಟ್ ಟರ್ಮ್, A1 ಅಂತ ಅಂತೀನಿ. S2 ಸೆಕೆಂಡ್ ಟರ್ಮ್ ಅಂದರೆ ಏನಾಗುತ್ತೆ, ಸಾರಿ S2 ಸಮ್ ಆಫ್ ಫಸ್ಟ್ 2 ಟರ್ಮ್. 2 ಸ್ಕ್ವೇರ್ ಪ್ಲಸ್ 2 ಅಂದರೆ 6 ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ A1 ಪ್ಲಸ್ A2. ಈಗಾಗಲೇ A1 2 ಇದೆ. ಸೊ ಇದರಲ್ಲಿ ಆ್ಯಡ್ ಆಗಬೇಕಲ್ಲ, ಇದು ಸ್ಪ್ಲಿಟ್ ಮಾಡ್ತೀನಿ, ಇದನ್ನು 2 + 4 ಅಂತ ಬರಿತೀನಿ. ಅಂದರೆ ಇದು A1 ಡೆಫಿನೆಟ್ಲಿ ಇದೇನದು A2. ಕಾಮನ್ ಡಿಫ್ರೆನ್ಸ್ ಬೇಕಂದ್ರೆ ಡಿ ಈಕ್ವಲ್ ಟು ಏನು ಮಾಡ್ಬೇಕಂದ್ರೆ ಅದನ್ನು A2 - A1 ಅಂದರೆ 4 - 2 ಮೀನ್ಸ್ ವಾಟ್ 2 ಅಂತ ಅರ್ಥ, ರೈಟ್. ಓಕೆ, ಈ ಹೋದ ವರ್ಷ ಬಿದ್ದಂತೆ ಕ್ವಶನ್ ನೋಡಿ. ಮಿಡಲ್ ಟರ್ಮ್ ಆಫ್ ಎ ಪಿ 300 ಇದೆ. ಹಾಗಾದರೆ ಸಮ್ ಆಫ್ ಫಸ್ಟ್ 51 ಟರ್ಮ್ ಕೇಳಿದ್ದಾನೆ. ಸೊ ಏನಾಗುತ್ತೆ ಫಾರ್ಮುಲಾ, S51 ಈಕ್ವಲ್ ಟು, ಸೊ n/2 ಅಂದರೆ 51 / 2, 2 × ಎ ಪ್ಲಸ್ n - 1, 51 - 1 ಅಂದರೆ 50 × ಡಿ ಅಂತ ಆಗುತ್ತೆ. ಸೊ 51/2 ಇಲ್ಲಿ 2 ಕಾಮನ್ ತಗೊಳ್ರಿ, ಏನು ಉಳಿತದು ಎ ಪ್ಲಸ್ 25d ಅಂತ ಆಯಿತು. 2 ಕ್ಯಾನ್ಸಲ್, 51 × ಎ ಪ್ಲಸ್ 25d ಅಂತ ಅರ್ಥ, ರೈಟ್. ಸೊ ಇವಾಗ ನೋಡಿ 51, ಈ ಎ ಪ್ಲಸ್ 25d, ಎ ಮತ್ತು ಡಿ ಕಂಡಲಿಕ್ಕೆ ಪ್ರಾಬ್ಲಮಲ್ಲಿ ಯಾವುದೇ ಥರ ಡೇಟಾ ಇಲ್ಲ. ಹೀಗಾಗಿ ಡೆಫಿನೆಟ್ಲಿ ಎ ಪ್ಲಸ್ 25d ಏನಾಗಿರುತ್ತೆ
300 ಆಗಿರಲಿಕ್ಕೆ ಬೇಕು ಅಂತ ಅರ್ಥ. ಸೊ 51 ಟೈಮ್ಸ್ ಆಫ್ 300. ಸೊ ವಿಚ್ ಮೀನ್ಸ್ ಆಪ್ಷನ್ ಎ ಈಸ್ ರೈಟ್, 153,000. ಸೊ ಇದು ಎ ಪ್ಲಸ್ 25D ಅಂದರೆ ಯಾವ ಟರ್ಮ್ ಹೇಳ್ರಿ? ದಿಸ್ ಈಸ್ ನಥಿಂಗ್ ಬಟ್ 26. A26 ಯಾವ ಥರ ಬರೀತೀವಿ ನಾವು? ಎ ಪ್ಲಸ್ 25D ಅಂದರೆ ಟೋಟಲಿ 51 ಟರ್ಮ್ ಇದೆ ಬಂದರೆ, ಸೊ ಮಿಡಲ್ ಟರ್ಮ್ ಏನಾಗಿರುತ್ತೆ? ಅದು 26 ಟರ್ಮ್ ಇರುತ್ತೆ. ಇದ್ರ ಬಗ್ಗೆ ಕಣ್ಲಿಕ್ಕೆ ಯಾವುದೇ ಥರ ಡೇಟಾ ಇಲ್ಲ ಅಂದಮೇಲೆ ಡೆಫಿನೆಟ್ಲಿ ಅದು 300. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಮೊದಲವರೆಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.